ಇವಾಗ ಯಾವುದೋ ಒಂದು ಯಂತ್ರ ಮನೆಗೆ ತಗೊಂಬಂದು ಇಟ್ಟಿದ ತಕ್ಷಣ ಪ್ರತಿದಿನ ಪೂಜೆ ಮಾಡ್ಲೇಬೇಕಾ? ಅಥವಾ ಸಮಸ್ಯೆ ಬಂದಾಗ ಮಾತ್ರ ಪೂಜೆ ಮಾಡ್ಬೇಕಾ? ಎಂತ ಘೋರ ಸಮಸ್ಯೆ ಇದ್ರೂ ಮಂತ್ರ ಮತ್ತು ಯಂತ್ರದಿಂದ ಪರಿಹಾರ ಸಿಗತ್ತಾ? ಈಗ ಕೆಲವೊಂದು ಜನ ಶ್ರೀಚಕ್ರ ತಂದೆ ಮನೇಲಿ ಇಡ್ತಾರೆ. ಸುಮ್ನೆ ಮನೇಲಿ ಶೋಗೆ ಇಡ್ತಾರೆ ಅಷ್ಟೇನೆ. ಶೋಕೇಸ್ ಅಲ್ಲಿ ಇಡ್ತಾರೆ, ದೇವರ ಮನೇಲಿ ಇಡ್ತಾರೆ. ಅದು ಇಡುವಂತದ್ದು ಮಹಾ ತಪ್ಪದು. ಆ ರೀತಿ ಮಾಡ್ಲೇಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಯಂತ್ರ ಆಗಿರ್ಬೋದು, ಆಯ್ತಾ, ಅದನ್ನ ಸಿದ್ಧಿ ಮಾಡಿ ಮಂತ್ರ ಪಠಣೆಗಳನ್ನ ಮಾಡಿ, ಕೆಲವೊಂದು ಮಂತ್ರಗಳನ್ನ ಅದಕ್ಕೆ ಮೂಲ ಬೀಜಾಕ್ಷರಿ ಮಂತ್ರವನ್ನ ಬರೆದು ಅಮ್ಮನವ್ರ ಮುಂದೆ ಇಟ್ಟು ಅಭಿಷೇಕಗಳನ್ನ ಮಾಡಿ ಧೂಪ ದೀಪಗಳಿಂದ ನೈವೇದ್ಯಗಳನ್ನ ಮಾಡಿ ನಾವು ಅದಕ್ಕೆ, ಆಯ್ತಾ, ಶಕ್ತಿಗಳನ್ನು ಕೊಟ್ಟು ಕಳಿಸಿರ್ತೀವಿ. ಏನ್ ಮಾಡ್ಬೇಕು? ಅದನ್ನ ವಾರದಲ್ಲಿ ಇಷ್ಟು ದಿನ ಅಂತ ಇರ್ತೇವೆ. ಶುಕ್ರವಾರ ಶ್ರೀಚಕ್ರ ಅಂದ್ರೆ ಶುಕ್ರವಾರ, ಹುಣ್ಣಿಮೆ ದಿನ, ಮಂಗಳವಾರ, ಭಾನುವಾರ ಬರುವಂತ ಹುಣ್ಣಿಮೆ ದಿನ ವಿಶೇಷ. ಇಂತಹ ದಿನಗಳ ಕಾಲ ಅದಕ್ಕೆ ಅಭಿಷೇಕ, ಹಾಲಿನ ಅಭಿಷೇಕ ಆಗಿರಬಹುದು, ಗಂಧದ ಅಭಿಷೇಕ ಆಗಿರಬಹುದು, ಕುಂಕುಮದಿಂದ ಅಭಿಷೇಕ ಆಗಿರಬಹುದು, ಅಥವಾ ನೀರಿನಿಂದ ಅಭಿಷೇಕ, ಗಂಗೆಯಿಂದ ಅಭಿಷೇಕ ಆಗಿರಬಹುದು. ಅಭಿಷೇಕಗಳನ್ನ ಮಾಡಿ ಮೂಲ ಮಂತ್ರಗಳಿಂದ, ಗುರುಗಳು ಹೇಳಿಕೊಟ್ಟಂತ ಮಂತ್ರಗಳಿಂದ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋದಾಗ ಆ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಒಂದು ಫ್ರೇಮ್ ಹಾಕ್ತೆ, ಆಯ್ತಾ, ಒಂದು ಕಟ್ಟ ಹಾಕ್ಬಿಟ್ಟೆ ನಾನು ಜಸ್ಟ್ ಮನೇಲಿ ಇಟ್ಟೆ, ಆಯ್ತಾ, ನಾನು ಯಾವ್ದೋ ಒಂದು ವಾರಕ್ಕೆ ಒಂದ್ಸರಿನೋ ಅಥವಾ ಬೆಳಗ್ಗೆ ಒಂದ್ಸರಿನೋ ಧೂಪ ಹಚ್ಚಿ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ರೆ ಅಲ್ಲ ಅದು. ಅದನ್ನ ಪಾಲನೆ ಮಾಡಬೇಕು ಕರೆಕ್ಟ್ ಆಗಿ. ಪಾಲನೆ ಮಾಡಿದಾಗ ಆ ಶಕ್ತಿ ಮತ್ತೆ ಆ ಎನರ್ಜಿ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ನೀವೇನೋ ಮಾಡಿದ್ರೆ ಸುಮ್ಮನೆ ಶೋಗ್ ಇಟ್ಟರೆ ಅದು ಶೋ ಪೀಸ್ ಆಗೇ ಇರುತ್ತೆ. ಇವಾಗ ಯಾವ್ದಾದ್ರು ಒಂದು ಯಂತ್ರಕ್ಕೆ ಏನಾರೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಸರಿಪಡಿಸಬಹುದಾ? ಅಥವಾ ಅದನ್ನ ಕರೆಕ್ಟ್ ಆಗಿರೋ ಪ್ಲೇಸ್ ಏನು? ಇವಾಗ ಕೆಲವೊಬ್ರು ನೀರಲ್ಲಿ ಬಿಟ್ಬಿಡ್ಬೇಕು ಅಂತಾರೆ, ಇನ್ನ ಕೆಲವೊಬ್ರು ಮರದ ಕೆಳಗಿಡ್ತಾರೆ. ಸೊ ಇವಾಗ ಡ್ಯಾಮೇಜ್ ಆಗಿರೋ ಅಥವಾ ಭಿನ್ನ ಆಗಿರೋ ಯಂತ್ರನ ಏನ್ ಮಾಡ್ಬೇಕು? ಮೂರ್ತಿ ಆಗಿರಬಹುದು ಅಥವಾ ಯಂತ್ರ ಆಗಿರಬಹುದು, ಭಿನ್ನ ಆಗಿದ್ರೆ ಅದನ್ನ ವಿಸರ್ಜನೆ ಮಾಡುವಂಥದ್ದು ಬಹಳ ಒಳ್ಳೇದು. ಅದನ್ನ ನದಿ ತೀರದಲ್ಲಿ ವಿಸರ್ಜನೆ ಮಾಡುವಂಥದ್ದು ಬಹಳ ಸೂಕ್ತ. ಅದನ್ನ ಈಗ ಆಲದ ಮರ ಕೆಳಗಡೆನೋ ಅಥವಾ ಅರಳಿ ಮರ ಕೆಳಗಡೆನೋ ಅದನ್ನ ಇಟ್ಟು ಬಿಟ್ರೆ ಅದಕ್ಕೆ ಶೋಭೆ ಅಲ್ಲ ಅದು. ಆಯ್ತಾ, ಮನೇಲಿ ಇಷ್ಟು ದಿನ ಪೂಜೆ ಮಾಡಿ ಅದನ್ನ ರೋಡ್ಗೆ ತಂದು ಬಿಸಾಕ್ದಂಗೆ ಆಗುತ್ತೆ. ಅದನ್ನು ವಿಸರ್ಜನೆ ಮಾಡಬೇಕು. ನಿಯಮಗಳ ಪ್ರಕಾರ ಅದನ್ನು ವಿಸರ್ಜನೆ ಮಾಡಿ ಅದರಿಂದ ನಾವು ಪರಿಹಾರ ಕಂಡುಕೊಂಡು ಬೇರೆ ರೀತಿಯಾದ ಶುದ್ಧಿಯಾದಂತಹ ಸಿದ್ಧಿ ಮಾಡಿಕೊಂಡು ಯಂತ್ರವನ್ನ ಮನೇಲಿ ಪ್ರತಿಷ್ಠಾಪನೆ ಮಾಡಬಹುದು.